ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಕುಶಾಲ್ ಡಿಗ್ರಿ ಯೂಟ್ಯೂಬ್ ಚಾನಲ್. ವರ್ಕ್ ಮುಗಿಸ್ಕೊಂಡ್ರೆ ನೈಟ್ ಶಿಫ್ಟ್ ಇತ್ತು, ನೈಟ್ ಶಿಫ್ಟ್ ಮುಗಿಸ್ಕೊಂಡು ಹೊಂಟಿದ್ದೀನಿ ಈಗ. ದಿನ ಇರೋದಕ್ಕಿಂತ ಇವತ್ತು ಜಾಸ್ತಿ ಮಸ್ತಿ ಇರ್ತದೆ ಅನ್ಕೋತೀನಿ. ಯಾಕಂದ್ರೆ ಇವತ್ತು ಸಂತೋಷಂದು ವೀಕ್ ಆಫ್ ಐತೆ, ಅಂದ್ರೆ ಸಂಡೇ ಎಲ್ಲ ರಜೆ ಐತಿ ಇವತ್ತು ಒಂದು. ಹಂಗಾಗಿ ಅವನು ಮನೆಯಾಗ ಇರ್ತಾನೆ. ಇವತ್ತು ನಾನು ಮನೆಯಲ್ಲೇ ಇರ್ತೀನಿ ಇವತ್ತು. ಹಂಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡೋಣ್ರಿ, ಇವತ್ತು ಒಂಚೂರು ಹೊರಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಐತಿ. ಹೊರಗೆಲ್ಲಾದರೂ ಹೋಗೋಣ ಅಂದ್ಕೊಂಡಿದ್ದೀನಿ. ಇನ್ನೂ ನಾನು ನೈಟ್ ಪ್ಲ್ಯಾನ್ ಮಾಡಿದೆ ಅದನ್ನು, ಬಟ್ ಇನ್ನೂ ಹೋಗ್ಬೇಕನ್ನೋದು ಕನ್ಫರ್ಮ್ ಇಲ್ಲ. ಏನೇನಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಈ ಸಂಡೇ ಇವತ್ತು ಎಲ್ಲರೂ ಹೊರಗೆ ಹೋಗೋಣ ಅಂತ ಹೇಳಿದ್ದೆ ಸಂತುಗೆ. ನೋಡೋಣ್ರಿ, ಆದ್ರೆ ಹೊರಗೆ ಹೋಗಿ ಅಡ್ಡಾಡ್ಕೊಂಬರ್ತೀವಿ. ಇವತ್ತು ಮತ್ತೆ ನಂದು ಇವತ್ತು ನೈಟ್ ಶಿಫ್ಟೇ ಐತಿ. ಹಾಗಾಗಿ ಒಂಚೂರು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂಚೂರು ಮಾರ್ನಿಂಗಿಂತ ಈವ್ನಿಂಗ್ ಮಟ್ಟ ಸಂತು ಜೊತೆಗಿರ್ತಾನೆ. ಹಂಗಾಗಿ ಒಂಚೂರು ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ನೋಡ್ಬೇಕು, ಇನ್ನೂ ಕನ್ಫರ್ಮ್ ಇಲ್ಲ. ಹಾಗೆ ಇವತ್ತು ಗೇಮಿಂಗ್ ಚಾನಲಿಗೆ ಒಂದು ವಿಡಿಯೋ ಹಾಕ್ಬೇಕು. ಗೇಮಿಂಗ್ ಚಾನಲಿಂದ ಒಂದು ಇವತ್ತು ಯಾವುದಾದ್ರೂ ಒಂದು ಅದೇ ಗ್ರ್ಯಾನಿ ಒಂಚೂರು ಕಂಟಿನ್ಯೂ ಮಾಡ್ಬೇಕಂತ ಐತಿ. ಗ್ರ್ಯಾನಿ ಆಡಿ ಗೇಮಿಂಗ್ ಯೂಟ್ಯೂಬ್ ಚಾನಲ್ಲಿಗೆ ಒಂದು ವಿಡಿಯೋ ಹಾಕ್ಬೇಕಂತ ಇವತ್ತು ಪ್ಲ್ಯಾನ್ ಐತಿ. ಇವತ್ತು ರೆಕಾರ್ಡ್ ಮಾಡಿ ಟೈಮ್ ಸಿಕ್ಕರೆ ಇವತ್ತೇ ಹಾಕ್ತೀವಿ, ಇಲ್ಲಾಂದರೆ ನಾಳೆ ಅದಕ್ಕೂ ಬರ್ತೈತಿ. KS ಗೇಮರ್ಸ್ ಅಂತ KS ಹಂಟರ್ಸ್ ಅಂತ ಇದೆ ಚಾನಲ್ಲು. ಒಂದೇನು ಬೇಜಾರಂದರೆ, ಈಗ ಇವತ್ತು ಮತ್ತು ನಾಳೆ ಅನಿಸುತ್ತೆ, ನಾಳೆ ಮತ್ತು ಇವತ್ತು ಅಷ್ಟೇ 2 ದಿನ ಅಷ್ಟೇ ನನಗೆ ನೈಟ್ ಸಿಗೋದು ಅನಿಸುತ್ತೆ. ಆಮೇಲೆ ಮತ್ತೆ ಆಫ್ಟರ್ನೂನ್ ಹೋಗಬೇಕು. ಆವಾಗ ನನಗೆ ವಿಡಿಯೋ ಹಿಂಗೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಶಿಫ್ಟ್ ಅವಾಗ 1 to 10 ಇರ್ತೈತಿ. 1 to 10 ಇದ್ದಾಗ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಅವಾಗ ಅದೇ ಪ್ರಾಬ್ಲಮ್ ಆಗಿರೋದು. ಈಗ ವಿಡಿಯೋ ಮಾಡೋಣ ಅಂದ್ರೂ ಟೈಮ್ ಸಿಗೋಲ್ಲ, ಯಾಕಂದರೆ ವರ್ಕ್ ಇರ್ತೈತಿ ಡೇ ಶಿಫ್ಟಲ್ಲಿ. ಬಿಲ್ಸ್ ಇರ್ತವೆ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆದರೆ ಕ್ಯಾನ್ಸಲೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ಟ್ರೈ ಮಾಡ್ತೀನಿ, ಆದಷ್ಟು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಅವನಾಗಿ ನನಗೂ ಸಂಡೇನೇ ರಜೆ ಇದ್ಬಿಟ್ಟಿದ್ರೆ ಪ್ರಾಬ್ಲಮ್ ಇರ್ತಿರಲಿಲ್ಲ. ಅವ್ನು ಸಂಡೇ ರಜೆ ಇರುತ್ತೆ, ನಂದು ಥರ್ಸ್ಡೇ ರಜೆ ಇದೆ. ಥರ್ಸ್ಡೇ ನಂದು ವೀಕ್ ಆಫು, ಅವನದು ಸಂಡೇ ಇದೆ ರಜಾ. ಹಾಗಾಗಿ ಇಲ್ಲಿ ಅವನಿದ್ದಾಗ ನಾನಿರಲ್ಲ, ನಾನಿದ್ದಾಗ ಅವನಿರಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು ಈಗ ನಮಗೆ. ಇಲ್ಲಾಂದರೆ ಸಂಡೇ ಒಂದೊಂದು ಔಟ್ಸೈಡ್ ವಿಡಿಯೋ ಮಾಡ್ಬೋದಿತ್ತು, ಹೊರಗಡೆ ಹೋಗಿ ಲಾಗ್ ಮಾಡ್ಬೋದಿತ್ತು ನಾವು. ಬಟ್ ಇವಾಗ ಅವನದು ವರ್ಕ್ ಇರೋ ಕಾರಣಕ್ಕೆ, ಅವನದು ರಜೆ ಇರುತ್ತೆ ಸಂಡೇ, ನಂದು ವರ್ಕ್ ಇರೋ ಕಾರಣಕ್ಕೆ ಮಾಡೋಕ್ಕಾಗಲ್ಲ ಆ ವೀಡಿಯೋಸ್ನ. ನೋಡೋಣ, ಟ್ರೈ ಮಾಡ್ತೀವಿ. ಆದರೂ ಹೆಂಗಾದರೂ ಕಷ್ಟಪಟ್ಟಾದರೂ ನಾನು ಯೂಟ್ಯೂಬಲ್ಲಿ ಒಂದು ಸಕ್ಸಸ್ ಕಾಣಬೇಕನ್ನೋದು ಭಾಳ ಐತೆ ನನಗೆ. ಯೂಟ್ಯೂಬ್ ಚಾನಲಿಂದು ಹೆಂಗಾದರೂ ಟ್ರೈ ಮಾಡಬೇಕಾಯ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ಸಕ್ಸಸ್ ಆಗೋಕ್ಕೆ. ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಫೈನಲಿ ಡಿಸ್ಕಸ್ ಮಾಡಿದ್ವಿ ಇವತ್ತು ಫುಲ್ ಡೇ ಏನು ಮಾಡೋದಂತಂದು. ಏನಿಲ್ಲ, ಏನು ಥರದಲ್ಲಿ ಇವತ್ತು ಚಿಕನ್ ಅಲ್ಲ, ನಾಷ್ಟ ಮಾಡೋದು. ಫಸ್ಟಿಗೆ ಹೋಗಿ ನಾಷ್ಟ ಮಾಡಿದೆ. ನಿನ್ನೆ ಒಂದು ಕಡೆ ನೋಡೇವಿ, ಅಲ್ಲ ನಾಷ್ಟ ಮಾಡ್ಕೊಂಡು ಆಮೇಲೆ ಬರಬೇಕಾರೆ ಒಂಚೂರು ಕೋಳಿ ಹೊಡ್ಸ್ಕೊಂಬರೋಣ ಅಂತದೇವಿ. ಕೋಳಿನ ತಗೋತಂತೀವಿ. ಚಿಕನ್ ಸಂಡೇ ಅಲ್ಲಿ ಇವತ್ತು ಚಿಕನ್ ಮಾಡೋಣ ಅಂತ. ಬರ್ರಿ ಹೋಗೋಣ. ಇಲ್ಲೊಂದು ಐತ್ರಿ, ಒಂದು 5 ರೂಪಾಯಿದ್ದು ಇಡ್ಲಿ ಹೊಡೆ. ನಿನ್ನೆ ನಾವು ಗೊತ್ತಲ್ಲ, ಮೊದಲ ಸಸ್ತಾ ಮಂದಿ, ಕಡಿಮೆ ಇರಲ್ಲ ಕವಿ. ಅದಕ್ಕೆ ಇವತ್ತು 5 ರೂಪಾಯಿ ಇಡ್ಲಿ ಮುಚ್ಚೆ ಬಿಟ್ಟಾನಲ್ಲಿ. ನಸೀಬ್ ಭಾಳ ಕೆಟ್ಟ ಐತೆ ನೋಡ್ರಿ ನಮ್ದು. 5 ರೂಪಾಯಿ ಇವತ್ತು ಸಂಡೇ ಓಪನ್ ಮಾಡಿರ್ಬೇಕು. ನೋಡಿದ್ರೆ ಇವತ್ತು ಬಂದು ಮಾಡ್ಬಿಟ್ಟ. ಗೊತ್ತಾಗಿಲ್ಲ ಗೈಸ್. ಇಲ್ಲಿ ಟಿಫನಿ ಬಂದಿದ್ವಿ ಇವತ್ತು, ಹೊರಗೆ ಮಾಡ್ಕೊಂಡು ಅಂತಂದು. ದೋಸೆ ಇಷ್ಟೇ. ಅಂಗಡಿ ಒಳಗೆ ಎಷ್ಟು ರಶ್ ಇದೆ ಅಂದರೆ 50 ರೂಪಾಯಿ ದೋಸೆ ಇದು. ನಾವು ದೋಸೆ ತೊಗೊಂಡಿದ್ದೀವಿ 50 ರೂಪಾಯಿ. ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಪರವಾಗಿಲ್ಲ, ತಿನ್ಬೋದು ಗೈಸ್, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಅಂತಂತೂ ಹೊರಗೆ ಟಿಫನ್ ಮಾಡ್ಕೊಂಡಿದ್ವಿ, ಪರವಾಗಿಲ್ಲ ರೀ, ಚೆನ್ನಾಗಿತ್ತು. ದೋಸೆ 50 ರೂಪಾಯಿಗೆ 2 ದೋಸೆ ರೀ. ಪಕ್ಕನ ಬರಲ್ಲ, ಆದ್ರೆ ಇಲ್ಲಿ ಮಟ್ಟ ಬಂದರೆ ಅಷ್ಟ ಕೆಳಗೆ ನಾವು ಹೋಗಲಿಲ್ಲ. ಹೊಟ್ಟೆಯಾಗ ಗೊತ್ತಿಲ್ಲ, ಅದು ಫುಲ್ ಆಗಲ್ಲ. ಅದು ಹೆಂಗಾಗತ್ತಾ, ಫುಲ್ ಆಗಿಲ್ಲ. ಯಾವತ್ತೂ ಮನೆ ಊಟನ ಹೊರಗೆ ಊಟನ. ಆದ್ರೆ 50 ರೂಪಾಯಿ ಜಾಸ್ತಿ ಆಯ್ತು ಅನ್ನಿಸ್ತು. ಬೆಂಗಳೂರು ಲೆಕ್ಕಕ್ಕೆ ಓಕೆ, ಬಟ್ ನಮ್ಮೂರು ಕಡೆ ಆದ್ರೆ ಇಷ್ಟು ಕೊಟ್ಟು ಅವನು ತಿನ್ನಲ್ಲ, ಕಷ್ಟ. ಸಾಪು ತೊಗೊಂಡಿವಿ ರೀ. ಮೂಗಿ ಹಿಡಿತಾನೆ, ಸಾರಿ.
ಚಿಕನ್ನಿಗೆ ಹಾಕಕ್ಕ ಇಲ್ಲಿ ಏನಾರ ತಗೊಂಡೇವಿ. ಯಾಕಂದ್ರೆ ಮಳೆ ಈಗ ಅಂತ ಟ್ರಿಪ್ ಐತಿ, ಅವನು ಮೇಲಿಂದ ಹನಿ ಉದ್ರಾಗಂತವು ಮಳೆ ಬರಾಕತ್ತೈತಿ. ಅದಕ್ಕೆ ಏನೇನು ಸಿಗ್ತಾವೆ ತಗೊಂಡ್ಬಿಟ್ಟೇವಿ. ಇತ್ಲಕ್ಕ ಚಿಕನ್ ಅಂಗಡಿ ಹುಡ್ಕೊಂತೀವಿ. ಮೊನ್ನೆ ಎಲ್ಲ ತೊಗೊಂಡೇವಿ ಚಿಕನ್ ಅಂಗಡಿನ ಸಿಗೋಲ್ತವು. ಯಾವ ಅಂಗಡಿಲಿ ಅಂಗಡಿ ಹುಡ್ಕೊಂತ ಹೊಂಟೇವಿ. ಈಗ ಗೋಮಾವಿನ ನೋಡ್ರಿ, ಆಹಾ ಅಲ್ಲಿ ಘಮ ಘಮ ಅಂತವಲ್ಲಿ ಅಣ್ಣ ಕೋಳಿ ತಗೊಳಕ್ ಹೊಂಟಾನ. ನೋಡ್ರಿ 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 ಪಾಪ ಆ ಜೀವ ಸಾಯಬೇಕಾರೆ ಎಷ್ಟು ಕಷ್ಟಪಟ್ಟಿರ್ತೈತೆ ಅಣ್ಣ. ಹೆಂಗೆ ತಿಂತೀರೇನಪ್ಪ ಮನಸ್ಸಾದ್ರೆ ಹೆಂಗೆ ಬರ್ತದೇನಪ್ಪ ತಿನ್ನಕ್ಕವನ. ಸರಿ ಏನಂದೆ ಫೈನಲಿ ಎಲ್ಲ ತಗೊಂಡು ಎಲ್ಲ ಅಡ್ಡಾಡಿ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಏನೇನೋ ತಗೊಂಡು ಎಲ್ಲ ಸುತ್ತರದು ಲಾಸ್ಟಿಗೆ ರೂಮಿಗೆ ಬಂದ್ವಿ. ಈಗ ಅಡುಗೆ ಸ್ಟಾರ್ಟ್ ಮಾಡ್ಬೇಕ್ರಿ. ಸಂಡೇ ಎಲ್ಲರೂ ಹೊರಗೆ ಹೋಗೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ಪಾಪ ಅಣ್ಣ ಅಕ್ಕ ಕೋಳಿ ತೊಳೆದೈತ್ರಿ. ಕೋಳಿ ತೊಳ್ಕೊಂಡ್ವಿ. ನೋಡ್ರಿ ವಿಶಿಷ್ಟ ಭೋಜನವಿದು, ವಿಶಿಷ್ಟ ಭೋಜನವಿದು. ಅಕ್ಕ ಇನ್ನೊಂದು ಜಾಸ್ತಿ ನೋಡ್ರಿ ಮತ್ತೆ ಈರುಳ್ಳಿನೋ ಈರುಳ್ಳಿ, ಈರುಳ್ಳಿನೋ ಈರುಳ್ಳಿ. ಇಲ್ಲ ಪುದೀನ ಐತಿ, ಇಲ್ಲಿ ಮ್ಯಾಂಗೋ ಐತಿ. ಮ್ಯಾಂಗೋ ಚಿಕನ್ ಮಾಡ ಅಂತೀವ್ರಿ ಇವತ್ತು ನಾವು. ರಾಜ ರಾಜ ರವಿ ಗಾಯ್ಸ್ ಇವತ್ತು ಚಿಕನ್ ತಂದೇವಲ್ಲ, ಅದಕ್ಕೆ ಇವತ್ತು ಏನಿಲ್ಲದು ಪುದೀನಾ ಚಿಕನ್. ಹಾಂ ಪುದೀನಾ ಚಿಕನ್, ಪುದೀನಾ ಜೊತೆ ಚಿಕನ್ ಮಾಡೋಣ ಇವತ್ತು ಅಲ್ಲ? ಹಾಂ ಅದೇ ಕರೆಕ್ಟ್, ಪುದೀನಾ ಜೊತೆ ಚಿಕನ್ ಮಾಡೋಣ. ಈಗ ಸದ್ಯಕ್ಕೆ ತೈಲವನ್ನು ಬಾಣಲಿಗೆ ಹಾಕಿದೆ. ಯಾವ ಬಾಣಲಿ? ಅಲ್ಲ ಇಲ್ಲಿ ಡಬ್ರಿಗೆ. ಹಾಂ ಎಣ್ಣೆನ ಡಬ್ರಿಗೆ ಹಾಕೈತ್ರಿ. ಇದು ಕೊಬ್ಬರಿ ಎಣ್ಣೆ ಅಲ್ಲ, ಅಡುಗೆ ಮಾಡೋ ಎಣ್ಣೆ. ಈಗ ಉಳ್ಳಾಗಡ್ಡಿನ ಭಟ್ರು ಇದಕ್ಕೆ ಹಾಕ್ತವ್ರೆ. ನೋ ಕಾಮೆಂಟ್. ಹಿಡಿಯೋದು ಹಾಕಿದ್ರೆ ಚಲೋ ಇತ್ತಲ್ಲ. ಕೈ ಆಡ್ಸ್ಕೊಂಬ ಹಂಗೆ ಸ್ವಲ್ಪ ಲೈಟಾಗಿ ಕೈ ಆಡ್ಸ್ಕೊಂಬಿಡೋಣ. ಒಂಚೂರು ಈರುಳ್ಳಿನ ಹತ್ಲಾಕ್ ಮಾಡಬೇಕು. ಇದನ್ನ ಒಂದು ಜಾಸ್ತಿ ಏನು ಬೇಡ, ಒಂದು 15 ಮಿನಿಟ್ಸ್ ಹಿಂಗೆ ಹುರ್ಕರ್ರಿ. ಒಂದು 30 ಮಿನಿಟ್ಸ್ ಅಂತ ನೋಡಿ. 30 ಮಿನಿಟ್ಸ್ ಹಿಂಗೆ ಹುರಿದ್ಬಿಟ್ಟು 30 ಮಿನಿಟ್ಸ್ ಹುರಿದ್ಬಿಟ್ಟು ಸೀದಾ ಹೋಗಿ ಡಸ್ಟ್ಬಿನ್ ಹಾಕ್ಬಿಡ್ರಿ. ಕರೆಕ್ಟ್ ಐತಿಲ್ಲಪ್ಪ? ಹಾಂ ಜಾಸ್ತಿ ಬೇಡ, 30 ಮಿನಿಟ್ಸ್ ಅಷ್ಟೇ. ಜಾಸ್ತಿ ಏನು ಬೇಡ ಗೈಸ್, ಒಂದು 20 ಮಿನಿಟ್ಸ್ ಮಾಡ್ಕೊಳ್ಳಿ ಸರ್. ಬೇಡಲ್ಲ, ಇದು ಜಸ್ಟ್ ಇದ್ರ ಸ್ಮೆಲ್ ಹೋಗೋಮಟ ಅಷ್ಟು ಮಾಡ್ಕೊರಿ ಸಾಕು. ಒಂದು ಏನದು ಈರುಳ್ಳಿ ಘಾಟ ಸ್ಮೆಲ್ ಹೋಗ್ಬೇಕು. ಆಹಾ ಕಣ್ಣುಗಳ ನೀರು ಬರ್ತೀವಿ. ಇಷ್ಟು ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಅದು ಬೇಯಲಿ. ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. ಅಡುಗೆಯಲ್ಲಿ ಉಪ್ಪಿನ ವಿಶೇಷತೆ ಏನಂದರೆ, ಒಂಚೂರು ಈರುಳ್ಳಿ ಹಾಕಿದಾಗ ಉಪ್ಪು ಹಾಕ್ಬಿಟ್ರೆ ಲಘುನ ಬೆಂದ್ಬಿಡ್ತಾವೆ ಈರುಳ್ಳಿ. ಅದ್ರ ಸಂಬಂಧ ಉಪ್ಪು ಹಾಕ್ತಾರೆ ರೀ. ಮತ್ತು ನೀವು ಟೇಸ್ಟಿಗೆ ಅಂತ ತಿಳ್ಕೊಂಡ್ರಿ, ಟೇಸ್ಟಿಗೆ ಯಾರು ಹಾಕಲ್ಲ ಉಪ್ಪನ್ನ. ಇದು ನೋಡ್ರಿ ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಹೋಗ್ತಿದ್ದಕ್ಕ ಏನೇನು ಹಾಕಿಲ್ಲ? ಪುದೀನ, ಟಮಾಟಿ, ಬೆಳ್ಳುಳ್ಳಿ, ಅಲ್ಲ ಮೆಣಸಿನ್ಕಾಯಿ. ಅಲ್ಲ ಅಂದ್ರೆ ಶುಂಠಿ ನಮ್ಮ ಕಡೆ. ಹಾಂ ಮತ್ತು ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಅಷ್ಟೇ.
ಇಷ್ಟು ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ರುಣ್ಣ ರುಬ್ಬರಿ. ಈಗ ಇದನ್ನು ಇವನು ಈಗ ಇದನ್ನು ಬಾಳಿಗೆ ಹಾಕ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಕೈ ಆಡ್ಸೋಣ. ನಿನ್ನ ಕೈ ಕೊಡೋದು ಮಾಡಲಿ. ಬಣ್ಣ ಬರುವಷ್ಟು ಅರ್ಶಿಣದ ಪುಡಿ. ಹಾ. ಅಯ್ಯೋ ಮುಸ್ತು. ಚಿಕನ್ಗೆ ಚಿಕನ್ ಮಸಾಲ ಪೌಡರ್. वाह क्या कॉम्बिनेशन. ಇವಾಗೆ ಕೈಯ ಬಂದ. ನೆಕ್ಸ್ಟ್ ರುಬ್ಬಿರೋ ಮಸಾಲೆಗೆ ಗರಂ ಮಸಾಲ ಪೌಡರ್. ಹಾಂ, ಸ್ವಲ್ಪ ಉಗಿ ಜಾಸ್ತಿ ಆಗೈತಿ. ಚಿಕನ ಕಾಣವಲ್ತು. ಹಾಂ, ಈಗ ಕಾಣ. ಚಿಕನ್ ಹಾಕಿಲ್ಲಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಎಲ್ಲ ಈರುಳ್ಳಿಗೂ ಹಚ್ಚಿದೆಯಲ್ಲ ಅಂತ ಆಮೇಲೆ ಒಂದೊಂದೇ ನೋಡಬೇಕು. ಕೂಗೋ ಕೊಳೆ ಅರ್ಧ ಇದೆ, ಕೂಗದೇ ಇರೋ ಕೊಳೆ ಅರ್ಧ ಇದೆ. ಹಾಕಿ ಮಸಾಲ ಎಲ್ಲ ಚಿಕನಿಗೂ ಹಾಕ್ಬೇಕು. ಹಂಗೆ ಒಂಚೂರು ಮಸಾಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕುದಿಲಿದು ಎಣ್ಣೆ ಬಿಡಲಿ. ಎಣ್ಣೆ ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸ್ಬಿಟ್ರೆ ಅದು ಪುದೀನ ಚಿಕನ್ ರೆಡಿ. ಹಾಕರಿ ಬರಸ್ರಿ. ಆಮೇಲೆ ಇದನ್ನು ಒಂದು ಸ್ವಲ್ಪ 2 ರಿಂದ 2.5 ತಾಸು ಬೇಯಕ್ಕೆ ಬಿಟ್ಬಿಡಿ. ನೀನು ನೋಡಿ ಅಡಿಗೆ ಮಾಡ್ದ ಎಷ್ಟು ಬಿಡೋಕೆ ಬಂದ? ಒಂದು 10-15 ನಿಮಿಷ ಬಿಡ್ರಿ ಸಾಕು. ಕುದಿಲಿದು ಒಂದು ಸ್ವಲ್ಪ. ಇವಾಗ ಚಪಾತಿ ಮಾಡ್ಕೊತಿದ್ದೀವಿ. ನೈಟು ಮುದ್ದೆ ರೀ, ಚಿಕನ್ ಜೊತೆ ಮಸ್ತ್ ಮುದ್ದೆ ಆಕತಿ ನೈಟು. ಈಗ ಹಿಟ್ಟು ನೋಡ್ಕೋಣ. ಹಿಟ್ಟು ಚಪಾತಿ ಹಿಟ್ಟು ನೋಡ್ರಿ. ಸಾಕಲ್ಲ? ಹಿಟ್ಟು 4 ಕಾಣಂತ್ರಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕತ್ತೆ, ಎಣ್ಣೆ ಉಪ್ಪು ಹಾಕತ್ತೆ. ಉಪ್ಪು ಎಣ್ಣೆ ಹಾಕೇನ್ರಿ ಇದಕ್ಕೆ. ಉಪ್ಪು ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಲಿಸ್ಕೊಂಡು ಹಾಕ್ತೇನೆ ಸೈಡಿಗೆ. ಹಿಟ್ಟು ನಾದಿದ್ದು ಆಯ್ತು. ಇದನ್ನು ಸ್ವಲ್ಪ ಮುಚ್ಚಿಟ್ಬಿಡೋಣ. ಈಗ ನಮ್ಮ ಚಿಕನ್ ಕಡೆ ನೋಡಂಬರಿ. ನೋಡ್ರಿ 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 ಚಿಕನ್ ನೋಡ್ರಿ ಪಾಪ. ನೀರು ಎಷ್ಟು ಬೇಕು ಅಷ್ಟು ಹಾಕೋರು. ಎಷ್ಟು ಬೇಕಷ್ಟು ನೀರು ಹಾಕೊಂಡ್ಬಿಟ್ರೆ ಗ್ರೇವಿ ರೆಡಿ. ನಮ್ಮ ಹುಡುಗ ಇನ್ನಷ್ಟು ನೀರು ಹಾಕ್ತಾ, ಅದಕ್ಕೆ ಬಂದ್ ಮಾಡೋಣ ಅಂತ. ಸಕ್ಸಸ್ಫುಲ್ ಸಂತೋರು ಒಂದು ಚಪಾತಿನ ಉಜ್ಜಿದ್ದಾರೆ. ಮುಂದಿನ ಚಪಾತಿಯನ್ನು ಉದ್ಲಿಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಇನ್ನೂ 4 ಅದಾವು. ಇದನ್ನು ಚೆನ್ನಾಗಿ ಬಂದೈತಿ. ಮುಂದಿನ ಹೆಂಗೆ ಬರ್ತಾ ಗೊತ್ತಿಲ್ಲ. ಚಿಕನ್ ಸರ್ರ ಕುದಿಯಾಕಂತೈತ್ರಿ ನೋಡ್ರಿ. ಬೆಂದೈತೆಲ್ಲ ನೋಡ. ನೋಡ್ರಿ 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 ಹೂವು ಮುರಿದಂಗೆ ಮುರಿತೈತೆ ಹಂಗಚ್ಚ ಚಿಕನ್. ಚಪಾತಿ ರೆಡಿ ಹಾಕಂತವ್ರಿ. ಚಪಾತಿ ಮಾಡ್ಕೊಂಡು ಊಟ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡೋದೀಗ ಮುಂದಿನ ಕಾರ್ಯಕ್ರಮ. ಎಲ್ಲ ಚಪಾತಿ ಬೇಯಿಸ್ಕೊಂಡ್ಬಿಡ್ತಂತ ನೋಡಿ ಗೈಸ್. ಮುದ್ದೆ ಮಧ್ಯಾಹ್ನ ಚಿಕನ್ ಸಾರು ಉಳಿದಿದ್ದಕ್ಕೆ ಮುದ್ದೆ ಮಾಡ್ಕೊಂಡಿವಿ. ಬಟ್ ವಿಡಿಯೋ ಮಾಡೋಕೆ ನೆನಪಿಲ್ಲ ಮುದ್ದೆ ಮಾಡ್ಕೊಳೋದು. ಏನೋ ಬ್ಯಾಚುಲರ್ಸ್ ಮುದ್ದೆ. ಇಲ್ಲಿ ನೋಡ್ರಿ ಮಸ್ತ್ ಮೆತ್ತಗಾಗ್ಯದ್ರಿ ಮುದ್ದೆ. ಅವನೇ ಅಲ್ಲಿ ನೋಡ್ರಿ ಅಲ್ಲಿ ಹೊಡ್ತಾರ. 2 ಮುದ್ದೆ ಕರೆಕ್ಟಾಗಿ ಅವು ಇಬ್ಬರಿಗೆ. ಇದು ತಗೋ ಹಂಗೆ ಹಾಕ್ಬೇಡ, ಕಾಣಲ್ಲ.
ಎಲ್ಲಿ ಹಾಕ್ಲಿ ನಿನ್ನ ಆಹಾ ಆಹಾ ಸ್ವರ್ಗ ಸ್ವರ್ಗ ರೀ ಸ್ವರ್ಗ. ರಾಗಿ ಮುದ್ದೆ ಕೋಳಿ ಸಾರು ಅಂದ್ರೆ ಅವನೋನ ಬೆಂಕಿ. ಟೇಸ್ಟ್ ಮಾಡೋಣ. ಆಹಾ ಮಸ್ತ್ ಆಗಿದ್ರಿ ಟೇಸ್ಟು. ಆಹಾ ಹೂನಡ ಮಾಡ್ಕೊಂತಿರೋದ್ರೆ ಏನೋ ಖುಷಿ. ನೋಡ್ರಿ ಮುದ್ದೆ ತಿನ್ನೋ ಸ್ಟೈಲ್ ನೋಡ್ರಿ ಸತ್ತೊಂದು ಹಿಂಗೆ ಮಾಡೋಕನ ಹೆಂಗ ಮಾಡೋಟ್ ಹಿಂಗೆ ಮಾಡಿ ರೌಂಡ್ ಮಾಡ ಹಾಂ ಇಟ್ಕೋ ಬಾಯಿಗೆ ಈಗ. ಕಡಿ ಹೊಡಲೆ ನುಂಗಲೆ ಮತ್ತು ಕಡಿತಾನ ಅಣ್ಣ. ಮುದ್ದಿನ ಕಡ್ಕೊಂಡ್ ತಿನ್ನಾಗತ್ತಾನ. ಮುದ್ದಿ ಕರೆಕ್ಟ್ ಹಂಗ ಉಂಡಿ ಮಾಡ್ಕೊಂಡು ನುಂಗ್ಲೆ ಅಂದ್ರ ಅವನ್ ಹೊಳ್ಳಾಡಿಸ್ತಾನ. ಹೊಳ್ಳಾಡಿಸ್ ಬಾಯಿ ಕಡ್ಕೊಂಡು ನುಂಗ್ತಾನ. ಅಲ್ಲಿ ಗಂಟೆಗಣಲ್ಲ ಅದು ತಿನ್ನ. ಓಕೆ ಗೈಸ್, ವರ್ಕಿಗೆ ಬಂದಿದ್ದೀನಿ ಇವತ್ತು. ಮೇ ಬಿ ಲಾಸ್ಟ್ ಡೇ ನೈಟ್ ಡೇ ಅನಿಸ್ತತಿ. ನಾಳೆಯಿಂದ ಮತ್ತು ಆಫ್ಟರ್ನೂನ್ ಹೇಳ್ತಾರೆ ಅನಿಸುತ್ತೆ ವರ್ಕ್ ಬರಲಿಕ್ಕೆ. ನೋಡ್ಬೇಕ್ರಿ, ನಾಳೆಯಿಂದ 12 to 9 ಇರುತ್ತೆ ಅನಿಸುತ್ತೆ. ಬಟ್ ಕನ್ಫರ್ಮ್ ಇಲ್ಲ. ನಾಳೆನೂ ನೈಟ್ ಆಗ್ಬೋದು. ನಾಳೆಯಿಂದ ಇರೋದು ನಂದು ಡೇ ಶಿಫ್ಟ್ ಅಂದರೆ. ಬಟ್ ನಾಳೆಯಿಂದನೇ ಕರೀತಾರೆ ಅನಿಸುತ್ತೆ ನಂಗೆ ಅನ್ಸೋ ಮಟ್ಟಿಗೆ. ಹಾಗಾಗಿ ಇವತ್ತು ವರ್ಕಿಗೆ ಬಂದಿದ್ದೀನಿ. ಈಗ ಟೈಮು ಸೇಮ್ ನಿನ್ನೆ ಅದಷ್ಟೇ ಆಗಿದೆ. 12:40 ಆಗಿದೆ ಸೇಮ್ ಟೈಮು. ಅದಕ್ಕೆ ಎಲ್ಲ ವರ್ಕ್ ಮುಗಿದಿತ್ತು. ಒಂದು ಸ್ವಲ್ಪ ಬೇಗ ಮುಗೀತು ಇವತ್ತು ವರ್ಕ್. ಯಾಕಂದರೆ ಸಂಡೇ ಇರುತ್ತಲ್ಲ, ಅಷ್ಟು ಬಿಲ್ಸ್ ಇರೋಲ್ಲ. ಹಾಗಾಗಿ ಎಲ್ಲ ಬಿಲ್ಸ್ ಬೇಗ ಬೇಗ ಆಗಿದ್ದು. ಎಲ್ಲ ವರ್ಕ್ ಆಗಿದ್ದಕ್ಕೆ ಒಂದು ಸ್ವಲ್ಪ ನಂದು ಡ್ರಾಯಿಂಗ್ ಬಿಡಿಸೋಣ ಅಂತ ಕೂತಿದ್ದೆ. ಡ್ರಾಯಿಂಗ್ ಬಿಡಿಸ್ತಾ ಕೂತಿದ್ದೀನಿ. ಇದು ನಂದು ಡ್ರಾಯಿಂಗ್ ಬುಕ್ಕು. ಹಂಗೆ ಟೈಮ್ ಪಾಸ್ ಆಗಲಿದ್ದಾಗ ನಾನು ಒಂಚೂರು ಬಿಡಿಸ್ಕೊತ ಕುಂದಿರ್ತೇನೆ ರೀ. ಓಕೆ, ಹಾಗೆ ಬಿಡಿಸ್ಕೋತ ಕೂತಿದ್ದೆ ಬೇಸರ ಆಗೋದಕ್ಕೆ. ಅವಾಗವಾಗ ಟೈಮ್ ಸಿಕ್ಕಾಗ ಒಂದು ಸ್ವಲ್ಪ ಬಿಡಿಸ್ತಿರ್ತೇನೆ ರೀ. ಬಟ್ ಕಾಲೇಜಸ್ಸಲ್ಲೆಲ್ಲ ಬಿಡಿಸ್ತಿದ್ದೆ. ಬಟ್ ಇವಾಗ ವರ್ಕ್ ಇರೋದಕ್ಕೆ ಅಷ್ಟು ಬಿಡಿಸ್ಲಿಕ್ಕೆ ಆಗ್ತಿಲ್ಲ. ಸುಮ್ಮನೆ ಡ್ರಾಯಿಂಗ್ ಬುಕ್ ತಂದ್ರೂ ಸುಮ್ಮನೆ ರೂಮಲ್ಲಿ ಬಿದ್ದಿದೆ ಡ್ರಾಯಿಂಗ್ ಬುಕ್. ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ. ನನಗೆ ಸ್ಕಿಲ್ಸೇ ಮರ್ತಂಗೆ ಆಗ್ಬಿಟ್ಟಿದೆ ಡ್ರಾಯಿಂಗ್ದು. ಎಲ್ಲ ಮುಗೀತು ರೀ. ಡಿಗ್ರಿ ಯಾವಾಗ ಮುಗಿಸ್ತೀವಿ ಅವಾಗಿಂದ ಮುಗೀತು. ಇವಾಗ ಯಾರ್ಯಾರು ಕಾಲೇಜಲ್ಲಿದ್ದೀರಾ, ಯಾರ್ಯಾರು ಸ್ಕೂಲಲ್ಲಿದ್ದೀರಾ, ಕಾಲೇಜ್ ಲೈಫ್ನ, ಸ್ಕೂಲ್ ಲೈಫ್ನ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿ. ಹಾಗೆ ಫುಲ್ ಮೆಮೊರಬಲ್ ಆಗಿರಲಿ ನಿಮ್ಮದು ಡೇಸ್ ಎಲ್ಲ. ಆಮೇಲೆ ಡಿಗ್ರಿ ಮುಗಿದ ಮೇಲೆ ಆ ಥರ ಡೇಸ್ ಮತ್ತೆ ಸಿಗೋದಿಲ್ಲ. ಯಾಕಂದರೆ ನೋಡಿ, ನಂದೇ ತೊಗೊಳ್ಳಿ. ಈಗ ನಾನು PUC ಮತ್ತು ನಾನು ಡ್ರಾಯಿಂಗ್ ಬಿಡಿಸಿ ಕಲ್ತಿದ್ದು 7th ಕ್ಲಾಸಿಂದ ನಂಗೆ ಇಂಟ್ರೆಸ್ಟ್ ಬಂತು ಡ್ರಾಯಿಂಗಲ್ಲಿ. 7th ಕ್ಲಾಸಿಂದ ಹಿಡಿದು ಡಿಗ್ರಿವರೆಗೂ ನಾನು ಡ್ರಾಯಿಂಗ್ ಬಿಡಿಸಿ ನಂದು ಡ್ರಾಯಿಂಗ್ಸ್ ಎಲ್ಲ ಸ್ಕಿಲ್ಸ್ ಇಂಪ್ರೂವ್ ಆಯಿತು. ಬಟ್ ಆಮೇಲೆ ಡಿಗ್ರಿ ಮುಗಿದ ಮೇಲೆ ನಂದು ಆಲ್ಮೋಸ್ಟ್ ಕಮ್ಮಿ ಆಯಿತು ನಾನು ಡ್ರಾಯಿಂಗ್ ಬಿಡಿಸೋದು. ಯಾಕಂದರೆ ಜಾಬ್ಸ್ ಹುಡ್ಕೋಬೇಕು, ಜಾಬ್ಸ್ ಸಿಗಬೇಕಂದ್ರೆ ಇಂಟರ್ವ್ಯೂ ಕೊಡೋಕೆ ಹೋಗ್ಬೇಕು. ಒಂದು ಸ್ವಲ್ಪ ಕಡೆ ಜಾಬ್ಸ್ ಮಾಡಿದೆ, ಅವಾಗೂ ಬಿಡ್ಸೋಕ್ಕಾಗಲಿಲ್ಲ. ಇವಾಗಂತೂ ಡ್ರಾಯಿಂಗ್ ಬುಕ್ಕೇ ಮುಟ್ಟೋಕ್ಕಾಗ್ತಿಲ್ಲ. ಯಾಕಂದರೆ ಶಿಫ್ಟ್ ಹಂಗೆ ಬೇಕಂಗೆ ಇರ್ತವೆ. ಒಂದು ಸರಿ 12 to 9 ಇರುತ್ತೆ, ಒಂದೊಂದು ಸರಿ ನೈಟ್ ಇರುತ್ತೆ, ಒಂದು ಸರಿ 1 to 10 ಇರುತ್ತೆ. ಹೇಳೋಕ್ಕಾಗಲ್ಲ ನಮ್ದು ಯಾವಾಗ ಶಿಫ್ಟ್ ಕರೀತಾರಂತ. ಹಂಗಾಗಿ ಡ್ರಾಯಿಂಗ್ ಬಿಡಿಸ್ಬೇಕು, ಹಂಗಾಗಿ ಆಗಲ್ಲ.
ಆಮೇಲೆ ರೂಮಲ್ಲಿ ಹೋದರೆ ಒಂದು ಸ್ವಲ್ಪ ರೂಮಿಂದ ಒಂದು ಸ್ವಲ್ಪ ಕೆಲಸ ಆಗ್ತವೆ. ಹಾಗಾಗಿ ಡ್ರಾಯಿಂಗ್ಸು ಅಷ್ಟು ಬಿಡಿಸ್ಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಈಗ. ಅದಕ್ಕೆ ಕಾಲೇಜ್ ಡೇಸ್ನ ಮತ್ತು ಸ್ಕೂಲ್ ಡೇಸ್ನ ಆದಷ್ಟು ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತು ಇದೊಂದು ಮೋಟಿವೇಶನ್ನೊಂದಿಗೆ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ದಯವಿಟ್ಟು ನನಗೆ ಪರವಾಗಿಲ್ಲ, ಒಂದು ಸ್ವಲ್ಪ ನನಗೆ ಹ್ಯಾಪಿ ಇದೆ, ಒಂದು ಸ್ವಲ್ಪ ವ್ಯೂಸು ಮತ್ತು ಲೈಕ್ಸು ಬರ್ತಿರೋದಕ್ಕೆ. ನನಗೆ ಇನ್ನೂ ಒಂದು ಸ್ವಲ್ಪ ಬೇರೆ ಜನರುಗಳಿಗೆ ರೀಚ್ ಮಾಡಿಸಿ ಅಂತ ದಯವಿಟ್ಟು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಬೇರೆದವ್ರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಹೊಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದೀವಿ ಗೈಸ್. ಹೀಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಂತ ಹೇಳ್ತಾ ಇವತ್ತಿಂದ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್, ಬಾಯ್ ಬಾಯ್ ಫ್ರಮ್ ಬೆಂಗಳೂರು.